ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ ಪ್ರಕರಣದಲ್ಲಿ ಸರ್ಕಾರ ಈಗ ಕುನ್ನಾ ವರದಿಯನ್ನು ಅಂಗೀಕರಿಸಿದೆ. RCB, KSCA ಮತ್ತು DNA ಆ 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ತಾರಂತೆ. ಆಯಿತು, ಹಾಕ್ಕೊಳ್ಳಿ. ಓಕೆ, ಯಾರೋ ಮೇಲೆ ಹಾಕ್ಬೇಕಲ್ಲ ಒಟ್ಟಲ್ಲಿ ಫೈನಲಿ. ಕೋಪ ತೀರ್ಸ್ಕೊಂಡ್ಬಿಟ್ಟು ಬಿಡಿ. ಇಲಾಖಾ ತನಿಖೆ ಸಾಮೂಹಿಕವಾಗಿರದೆ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ಒಬ್ಬೊಬ್ಬರ ಮೇಲೂ ಮಾಡೋ ಥರ ಮಾಡಿದಾರಂತೆ, ಚರ್ಚೆ ಮಾಡಿದಾರಂತೆ. ಓಕೆ, ಅವ್ರ ಮೇಲೆ ಕೇಸ್ ಇಲ್ವಾ? ಕ್ರಿಮಿನಲ್ ಕೇಸ್ ಇಲ್ಲ. ಓಹೋ, ಸರಿ. ಕರ್ತವ್ಯ ಲೋಪ ಎಸಗಿದ್ದಾರೆ ಯಾರ್ಯಾರು? ದಯಾನಂದು, ವಿಕಾಸ್ ಕುಮಾರು, ಶೇಖರ್, ಬಾಲಕೃಷ್ಣ ಎಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಸಂತೋಷ. ಮುಲಾಜಿಲ್ಲದೆ ಇಲಾಖಾ ತನಿಖೆ ಕೊಡಿ ಅಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಾರಂತೆ. ಇನ್ನೊಬ್ಬನ ಮನೆ ಮಗುನ ಮುಲಾಜಿಲ್ದೆ ಬಾವಿಗೆ ತಳ್ಳಕ್ಕೆ ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ಬೇಕು? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಏನಿದೆ ಕಳ್ಕಳಕ್ಕೆ ಯಾವನಿಗಾದ್ರೂ? ನಿಮ್ಮನೆ ಮಗು ಆಗಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ನ್ಯಾಯಮೂರ್ತಿ ಕುನ್ನಾ ಅವರು KSCA, DNA ಮತ್ತು ಇದು RCB ಪಾತ್ರವನ್ನು ತನಿಖೆ ಮಾಡಿದವರು ಅಥವಾ ಇನ್ವೆಸ್ಟಿಗೇಟ್ ಮಾಡಿದವರು, ಅಧಿಕಾರಿಗಳದ್ದನ್ನು ಮಾಡಿದವರು, ಸರ್ಕಾರದ ಪಾತ್ರವೇ ಇಲ್ಲ ಅನ್ನೋ ಥರ ಹೇಗೆ ತನಿಖೆಯನ್ನು ಮಾಡ್ತಾರೆ ಒಬ್ಬ ನ್ಯಾಯಮೂರ್ತಿ? ಹೇಗೆ ಮಾಡ್ತಾರೆ? ವಾಸ್ ದೇರ್ ನೋ ರೋಲ್ ಎಟ್ ಆಲ್ ಆಫ್ ದಿ ಗವರ್ನಮೆಂಟ್? ದೆನ್ ವೈ ಡಿಡ್ ದ ಗವರ್ನಮೆಂಟ್ ಗೋ ಅಂಡ್ ಕಂಡಕ್ಟ್ ಎ ಫಂಕ್ಷನ್ ದೇರ್? ಹಾಗಾದ್ರೆ ಅವ್ರು ಯಾಕೆ ಕಂಡಕ್ಟ್ ಮಾಡಿದ್ರು? ಈ ಮಧ್ಯೆ DNA ಸಂಸ್ಥೆಯನ್ನು ಕೋರ್ಟ್ಗೆ ಹೋಗಿದೆಯಂತೆ. ಡ್ಯಾಶು ಎಲ್ಲ ಇದೆ. ಏನು ಹೇಳ್ತಾರೆ ಇವರು? ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ ವರದಿ ಹೇಳ್ತಾ ಇರೋದು ಇದು. ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ 7 ದಿನ ಮುನ್ನ ಅನುಮತಿ ಪಡೆಯಬೇಕಿತ್ತು ನಿಯಮದ ಪ್ರಕಾರ. ಇದ್ರಲ್ಲಿ ಸಾಧ್ಯನೇ ಇಲ್ಲ ಅನ್ನೋದು ಎಲ್ಲವನಿಗೂ ಅರಿವಿದೆ. ಗೆದ್ದಿರೋದು ಹಿಂದಿನ ದಿನ, ಮಾರನೇ ದಿನ ಆಗ್ತಾ ಇರೋದು. 7 ದಿನ ಎಲ್ಲಿಂದ ಬರುತ್ತೆ? ನಂಬರ್ 1. ನಂಬರ್ 2, ಮಾನ್ಯ ಕುನ್ನಾ ವರದಿ ತಯಾರಿ ಮಾಡಿರುವ ನ್ಯಾಯಮೂರ್ತಿಗಳಿಗೆ ಇದನ್ನು ಹೇಳಬೇಕು. 7 ದಿನಗಳ ಪೂರ್ವಾನುಮತಿಯನ್ನು ಪಡೆಯಬೇಕಾದಂತಹ ಪ್ರಕ್ರಿಯೆ ಮತ್ತು ಕಾನೂನಿನ ಪ್ರಜ್ಞೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಿದವರು ಯಾರು ಮತ್ತು ಅವ್ರಿಗೆ ಹಾಕಿರಲಿಲ್ಲ. ಅಯ್ಯೋ, ನಿಮ್ಮ ಲಜ್ಗೆಟ್ಟವರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಯಾರು? DPR ಸೆಕ್ರೆಟರಿನಾ? ಚೀಫ್ ಸೆಕ್ರೆಟರಿನಾ? ಮುಖ್ಯಮಂತ್ರಿನಾ? ಉಪಮುಖ್ಯಮಂತ್ರಿನಾ? ಯಾರು? ಓಕೆ, ಒಂದು ವೇಳೆ ಯಾರೂ ಅಲ್ಲ ಅನ್ನೋದಿದ್ರೆ ಗೋವಿಂದರಾಜುವಿನ ತಲೆದಂಡ ಆಗಿದ್ಯಾಕೆ? ಹಾಗಾದ್ರೆ ತಲೆದಂಡ ಯಾಕೆ ಇಲ್ಲ? ಅದು KSCA ಕಾರ್ಯಕ್ರಮಕ್ಕೆ ಅನ್ನೋದಾದ್ರೆ ಅಕ್ರಮವಾಗಿ ಅನುಮತಿಯೇ ಇಲ್ಲದೆ ನಡೆದ ಕಾರ್ಯಕ್ರಮಕ್ಕೆ DCM ಹೋಗಿದ್ಯಾಕೆ? ಇಲ್ಲ, ಸಕ್ರಮವಾಗಿತ್ತು ವಿಧಾನಸೌಧದ ಕಾರ್ಯಕ್ರಮ ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ಹೋಗಿದ್ಯಾಕೆ? ಅಕ್ರಮವಾದ ಕಾರ್ಯಕ್ರಮ ಮಾಡುತ್ತಿರುವ ಸಕ್ರಮ ಕಾರ್ಯಕ್ರಮಕ್ಕೆ ಅಕ್ರಮವಾಗಿ ಅಲ್ಲಿ ಮಾಡ್ತಿರೋರು ಸಕ್ರಮವಾಗಿ ಇಲ್ಲಿ ಮಾಡೋದಾದ್ರೆ ಹೋಗ್ತಾರೋ ಯಾರಾದರೂ? ಯಾಕೆ ಹೋದ್ರಿ ಮುಖ್ಯಮಂತ್ರಿ? ದೇರ್ ಈಸ್ ಎ ಕ್ಲಿಯರ್ ರೋಲ್ ಆಫ್ ದಿ ಗವರ್ನಮೆಂಟ್ ಅಂಡ್ ಪಾಲಿಟಿಷಿಯನ್ಸ್ ಈ ವಿಚಾರದಲ್ಲಿ, ವಿಚ್ ಕುನ್ನಾ ರಿಪೋರ್ಟ್ ಹ್ಯಾಸ್ ಇಗ್ನೋರ್ಡ್. ಹೂಮ್ ಆರ್ ಯು ಟ್ರೈಯಿಂಗ್ ಟು? ಈ ವರದಿ ಯಾರನ್ನು ಟ್ರೈ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡೋಕ್ಕೆ? ಡಿಸ್ಪ್ಯಾಷನೇಟ್ ಆಗಿ ಮಾಡೋದಾದ್ರೆ ಡಿಸ್ಪ್ಯಾಷನೇಟ್ ಆಗಿ ಮಾಡಿ. ಈ ನ್ಯಾಯಾಂಗ ವರದಿಯನ್ನು ಚಾಲೆಂಜ್ ಮಾಡಬೇಕು ಇನ್ ಪಬ್ಲಿಕ್ ಡೊಮೈನ್. ಇದು ಯಾರಿಗೋ ಒಪ್ಪುವಂತೆ ಪೋಣಿಸಿರುವ ವರದಿ. ಹಾಗಾದ್ರೆ ವೈ ನಾಟ್? ಹಾಗಾದ್ರೆ ವಿಧಾನಸೌಧದ ಕಾರ್ಯಕ್ರಮಕ್ಕೆ ನಿಗದಿತ ಸ್ಥಳ, ಎಷ್ಟು ಜನ ಆಗಮಿಸಬಹುದು, ವಾಹನಗಳ ಸಂಚಾರ ಹೇಗಿರುತ್ತೆ, ವಿಧಾನಸೌಧದ ಕಾರ್ಯಕ್ರಮಕ್ಕೆ ಯಾರು ಕೊಟ್ಟಿದ್ರು ಇದನ್ನೆಲ್ಲ ಮಾಹಿತಿ, ಕಾರ್ಯಕ್ರಮದ ಸಮಯ, 5 ಜನ ಸಂಪರ್ಕಿತರ ಮೊಬೈಲ್ ಸಂಖ್ಯೆ ಕೊಡಬೇಕಿತ್ತು. ಯಾರ್ಯಾರು ಮೊಬೈಲ್ ನಂಬರ್ ಕೊಟ್ಟಿದ್ರು ಅಲ್ಲಿ ಹೇಳಬೇಕಲ್ಲ. ಸೊ ನೀವೇನು ಹೇಳ್ತೀರಿ? ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಏನು ಆಗಿಲ್ವಲ್ಲ? ಆಗಿಲ್ಲ ಅಂದ ಮಾತ್ರಕ್ಕೆ ನಿಯಮಗಳ ಉಲ್ಲಂಘನೆ ಆಗಿಲ್ಲ ಅಂತಿಲ್ವಲ್ಲ? ಕೊಲೆಗಾರ ಸಿಕ್ಕಿಲ್ಲ, ಬಟ್ ಕೊಲೆ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ನೀವು. ಅದಕ್ಕೆ ಕಾರಣ ಆದ್ರೂ ಗೊತ್ತಾಗಬೇಕು. ಇದಕ್ಕೆ ಯಾರು ಜವಾಬ್ದಾರಿ? ನಿಯಮವೇ ಇಲ್ಲದೆ, ಪೂರ್ವಾನುಮತಿಗಳೇ ಇಲ್ಲದೆ, ನಿಯಮಗಳನ್ನು, ಸರ್ಕಾರದ ನಿಯಮವನ್ನು ಸರ್ಕಾರವೇ ಉಲ್ಲಂಘಿಸಿ ವಿಧಾನಸೌಧದ ಮುಂದೆ ಘನತೆವೆತ್ತ ಬಾವುಟ ಹಾರಿಸಿದ ಗಿರಾಕಿಗಳು ಯಾರ್ಯಾರು? ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರ ಹೆಸರಿಗೆ ಎತ್ಕೊಂಬನ್ನಿ ಫಸ್ಟ್. ಯಾರಿಗೆ ಹೇಳ್ತಿದ್ದೀರಿ ಇದನ್ನ? ನಿಮ್ಮ ಚರ್ಮ ಉಳಿಸ್ಕೊಳ್ಳೋಕ್ಕೆ ಯಾರನ್ನ ಎತ್ಕಟ್ತಿದ್ದೀರಿ? ನಿಮ್ಮ ಸೇರಿಸಿ ನೋಡೋಣ ಯಾರ್ಯಾರ್ದಿದ್ದೀರಿ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನನ್ನ ಪಾಯಿಂಟ್, ಯಾರ್ಯಾರ ಜವಾಬ್ದಾರಿಯೋ ಎಲ್ಲರನ್ನೂ ತನ್ನಿ, ನಿಮ್ಮನ್ನೂ ಸೇರಿಸಿ. ನಾವು ಮಾತ್ರ ಏನಿಲ್ಲ, ನಾವು ಮಾತ್ರ ಫೋಟೋ ಗಿರಾಕಿಗಳು, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಹೆಂಡತಿ, ಡ್ಯಾಶು ಎಲ್ಲರನ್ನೂ ಕರ್ಕೊಂಬಂದು ನಿಲ್ಲಿಸ್ಕೊಳ್ಳೋ, ಫೋಟೋ ತೆಗೆಸ್ಕೊಳ್ಳೋ ಗಿರಾಕಿಗಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ.
ಇದು ನಮ್ಮ ದೇಶ ಅಂದ್ರೆ. ನಮಗೂ ಇದೆಲ್ಲದಕ್ಕೂ ಸಂಬಂಧ ಇಲ್ಲಪ್ಪ, ನಾವೆಲ್ಲ ಅತಿಥಿ ನಟರ ಥರ. ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ನಿಮ್ಮ ಬಾವುಟ ಹಾರಿಸ್ಕೊಳ್ಳೋಕ್ಕೆ, ನಿಮ್ಮ ತೆವಲ್ ತೀರಿಸ್ಕೊಳ್ಳೋಕ್ಕೆ ಅವ್ರನ್ನ ಕರ್ಕೊಂಬಂದು ವಿಧಾನಸೌಧದ ಮುಂದೆ ನಿಲ್ಲಿಸ್ಬಿಟ್ಟು ಬೇರೆ ಎಲ್ಲೋ ಆದ ತಕ್ಷಣ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಜಾರ್ಕೊಂಡು ಹೋಗ್ತಿರಲ್ಲ ಮೈಗೆಣ್ಣೆ ಹಾಕ್ಕೊಂಡು. ಮೈಗೆಣ್ಣೆ ಬಾಯಿಗಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.